ಹಾಯ್ ಹಲೋ ಫ್ಯಾಮಿಲಿ, ಎಲ್ಲರಿಗೂ ಅಮ್ಮಾಸ್ ಕೈರುಚಿ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋನಲ್ಲಿ ಪಟಾಪಟ್ ಅಂತ ಮಾಡ್ಕೊಳ್ಳುವಂಥ ತುಂಬ ರುಚಿಯಾಗಿರುವಂಥ ಬೆಳ್ಳುಳ್ಳಿ ಹುಳಿ ತೊಕ್ಕು ರೆಸಿಪಿನ ತೋರಿಸ್ತಾ ಇದ್ದೀವಿ. ನಿಮ್ಮ ಮನೆಯಲ್ಲಿ ಸಾಂಬಾರು ಮಾಡೋದಕ್ಕೆ ಏನು ತರಕಾರಿಗಳು ಇಲ್ದಿರುವಂಥ ಸಮಯದಲ್ಲಿ ಅಥವಾ ಸಾಂಬಾರು ಮಾಡೋದಕ್ಕೆ ಟೈಮ್ ಇಲ್ದಿರುವಂಥ ಸಮಯದಲ್ಲಿ ಈ ರೀತಿಯಾಗಿ ತುಂಬ ಕ್ವಿಕ್ಕಾಗಿ ತುಂಬ ರುಚಿಯಾಗಿ ಬೆಳ್ಳುಳ್ಳಿ ಹುಳಿ ತೊಕ್ಕು ರೆಸಿಪಿನ ಮಾಡ್ಕೋಬೋದು. ನಿಮ್ಮ ಮನೆಯಲ್ಲಿ ಒಂದೇ ಒಂದು ಬೆಳ್ಳುಳ್ಳಿ ಇದ್ದರೆ ಸಾಕು, ದಿಢೀರಂತ ಆಗುತ್ತೆ ಈ ಒಂದು ರೆಸಿಪಿ. ಮಾಡ್ಕೊಳ್ಳೋದು ತುಂಬ ಸುಲಭ, ಹಾಗೆ ಬ್ಯಾಚುಲರ್ಸ್ಗೂ ಕೂಡ ತುಂಬ ಹೆಲ್ಪ್ಫುಲ್ ಆಗುವಂಥ ಒಂದು ವಿಡಿಯೋ ಇದು. ಹಾಗಾದರೆ ಬನ್ನಿ ಈ ಒಂದು ರುಚಿಯಾದ ರೆಸಿಪಿನ ಹೇಗೆ ಮಾಡೋದು ನೋಡೋಣ. ಇಲ್ಲಿ ಇದನ್ನು ಮಾಡೋದಕ್ಕೆ ನಾವು ಹುಣಸೆ ಹಣ್ಣನ್ನು ನೀರಲ್ಲಿ ನೆನೆಸಿಟ್ಟಿದ್ದೀವಿ. ಹಾಗೆ ಒಂದು ಈರುಳ್ಳಿನ ಉದ್ದುದಕ್ಕೆ ಕಟ್ ಮಾಡಿದ್ದೀವಿ. ಇಲ್ಲಿ ಸ್ವಲ್ಪ ಬೆಳ್ಳುಳ್ಳಿ ನಮಗೆ ಹೆಚ್ಚಿಗೆ ಬೇಕಾಗಿರೋದ್ರಿಂದ ಒಂದು 3 ಗೆಡ್ಡೆ ಬೆಳ್ಳುಳ್ಳಿನ ಬಿಡಿಸಿ ಸ್ವಲ್ಪ ಜಜ್ಜಿಟ್ಕೊಂಡಿದ್ದೀವಿ. ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಕೂಡ ತೊಗೊಂಡಿದ್ದೀವಿ. ಒಂದು 2 ರಿಂದ 3 ಒಣಮೆಣಸಿನ್ಕಾಯಿ, 1 ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ, ಹಾಗೆ 1 ಟೇಬಲ್ ಸ್ಪೂನಷ್ಟು ಖಾರದ ಪುಡಿ, ಇಲ್ಲಿ 1/4 ಟೇಬಲ್ ಸ್ಪೂನಷ್ಟು ಅರಿಶಿನ, 1 ಟೇಬಲ್ ಸ್ಪೂನಷ್ಟು ಬೆಲ್ಲನ ತೊಗೊಂಡಿದ್ದೀವಿ. ಸ್ವಲ್ಪ ಸಾಸಿವೆ, ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು 1/4 ಟೇಬಲ್ ಸ್ಪೂನಷ್ಟು ಹಿಂಗು, ಹಾಗೆ ಮಾಡೋದಕ್ಕೆ ಇಲ್ಲಿ ಸ್ವಲ್ಪ ಎಣ್ಣೆನ ಬಳಸ್ಕೊತಾ ಇದ್ದೀವಿ. ಈಗ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲನೇದಾಗಿ ನಾವಿಲ್ಲಿ ಹುಣಸೆ ಹಣ್ಣನ್ನು ನೀರಿನಲ್ಲಿ ನೆನೆಸಿರ್ತೀವಲ್ಲ, ಆ ಒಂದು ಹುಣಸೆ ಹಣ್ಣನ್ನು ಕ್ಲೀನಾಗೆ ಕಿವುಚ್ಕೊಂಡು ಹುಣಸೆ ಹಣ್ಣಿನ ರಸನ ರೆಡಿ ಮಾಡ್ಕೋಬೇಕು. ಈಗ ಆ ಒಂದು ಹುಣಸೆ ಹಣ್ಣಿನ ರಸಕ್ಕೆ 1 ಟೇಬಲ್ ಸ್ಪೂನು ಧನಿಯಾ ಪುಡಿ, 1 ಟೇಬಲ್ ಸ್ಪೂನ್ ಖಾರದ ಪುಡಿ, 1/4 ಟೇಬಲ್ ಸ್ಪೂನಷ್ಟು ಅರಿಶಿನ ಹಾಕಿ ಕ್ಲೀನಾಗೆ ಮಿಕ್ಸ್ ಮಾಡ್ಕೊತಾ ಇದ್ದೀವಿ. ಈ ರೀತಿಯಾಗಿ ಹುಣಸೆ ಹಣ್ಣಿನ ರಸಕ್ಕೆ ನಾವು ಖಾರದ ಪುಡಿ ಧನಿಯಾ ಪುಡಿ ಹಾಕೊಳ್ಳೋದ್ರಿಂದ ರುಚಿ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಈ ರೀತಿಯಾಗಿ ಚೆನ್ನಾಗೆ ಮಿಕ್ಸ್ ಮಾಡಿಕೊಂಡು ಸೈಡ್ಗೆ ಎತ್ತಿಟ್ಕೋಬೇಕಾಗತ್ತೆ. ಈಗ ಇದು ರೆಡಿಯಾಗಿದೆ. ಇದಾದಮೇಲೆ ನಾವಿಲ್ಲಿ ಒಂದು ಬಾಣಲಿಗೆ ಒಂದು 6 ರಿಂದ 7 ಟೇಬಲ್ ಸ್ಪೂನು ಎಣ್ಣೆ ಹಾಕೋತಾ ಇದ್ದೀವಿ. ಈ ಒಂದು ಬೆಳ್ಳುಳ್ಳಿ ಹುಳಿ ತೊಕ್ಕು ರೆಸಿಪಿಗೆ ಸ್ವಲ್ಪ ಎಣ್ಣೆ ಜಾಸ್ತಿನೇ ಬೇಕಾಗತ್ತೆ. ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಒಗ್ಗರಣೆಗೆ ಸಾಸಿವೆ, ಜೀರಿಗೆ, ಕರಿಬೇವಿನ ಸೊಪ್ಪು, ಒಣಮೆಣಸಿನ್ಕಾಯಿ, ಹಾಗೆ ಜಜ್ಜಿಟ್ಕೊಂಡಿರುವಂಥ ಬೆಳ್ಳುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತಾ ಇದ್ದೀವಿ. ಇಲ್ಲಿ ಬೆಳ್ಳುಳ್ಳಿ ಎಣ್ಣೆಯಲ್ಲಿ ತುಂಬ ಚೆನ್ನಾಗಿ ಫ್ರೈ ಆಗಬೇಕು. ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ಫ್ರೈ ಆಗಬೇಕು. ಬೆಳ್ಳುಳ್ಳಿ ಎಷ್ಟು ಚೆನ್ನಾಗಿ ಫ್ರೈ ಆಗುತ್ತೋ ಅಷ್ಟು ರುಚಿ ತುಂಬ ಚೆನ್ನಾಗಿರುತ್ತೆ. ನೋಡಿ, ಈ ರೀತಿಯಾಗಿ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತಾ ಇದ್ದೀವಿ. ಇದಕ್ಕೇ ಸ್ವಲ್ಪ ಹಿಂಗನ್ನು ಕೂಡ ಹಾಕೋತಾ ಇದ್ದೀವಿ. 1/4 ಟೇಬಲ್ ಸ್ಪೂನಷ್ಟು ಹಿಂಗನ್ನು ಹಾಕ್ಕೊಂಡಿದ್ದೀವಿ. ಈಗ ಬೆಳ್ಳುಳ್ಳಿ ನೋಡಿ ಇಷ್ಟು ಚೆನ್ನಾಗಿ ಫ್ರೈ ಆಗಬೇಕು. ಇಷ್ಟು ಫ್ರೈ ಆದಮೇಲೆ ಆಗಲೇ ನಾವು ಹುಣಸೆ ಹಣ್ಣಿನ ರಸನ ರೆಡಿ ಮಾಡಿದ್ವಲ್ಲ, ಆ ಒಂದು ಹುಣಸೆ ಹಣ್ಣಿನ ರಸನ ಹಾಕೋತಾ ಇದ್ದೀವಿ. ಹಾಗೆ ಒಂದು 1/4 ಲೋಟದಷ್ಟು ನೀರನ್ನು ಹಾಕ್ಕೊಂಡು ಚೆನ್ನಾಗೆ ಮಿಕ್ಸ್ ಮಾಡ್ಕೊತಾ ಇದ್ದೀವಿ. ನೋಡಿ, ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕೋತಾ ಇದ್ದೀವಿ. ಉಪ್ಪನ್ನು ನಿಮ್ಮ ರುಚಿಗೆ ಅನುಸಾರವಾಗಿ ನೋಡಿ ಹಾಕೋಬೇಕಾಗತ್ತೆ. ಈ ರೀತಿ ಉಪ್ಪನ್ನು ಹಾಕಿ ಇದು ಚೆನ್ನಾಗಿ ಕುದಿ ಬರಬೇಕು. ಕುದಿ ಬರೋವರೆಗೂ ಕೂಡ ಲೋ ಫ್ಲೇಮ್ನಲ್ಲಿ ಅಥವಾ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಚೆನ್ನಾಗಿ ಕುದಿ ಬರೋ ತನಕ ನೀವು ಬೇಯಿಸ್ಕೋಬೇಕು. ತುಂಬ ಚೆನ್ನಾಗಿರುತ್ತೆ ರುಚಿವಂತೂ. ನಿಮ್ಮ ಮನೆಯಲ್ಲಿ ಏನೂ ಮಾಡೋಕ್ಕಾಗಲ್ಲ, ಸಮಯ ಇಲ್ಲ ಅನ್ನೋ ಒಂದು ಟೈಮಲ್ಲಿ ದಿಢೀರಂತ ಮಾಡ್ಕೊಳ್ಳುವಂಥ ಒಂದು ರುಚಿಯಾದ ರೆಸಿಪಿ ಇದು. ಈಗ ಇದು ಸ್ವಲ್ಪ ಚೆನ್ನಾಗಿ ಕುದಿ ಬಂದಮೇಲೆ 1 ಟೇಬಲ್ ಸ್ಪೂನಷ್ಟು ಬೆಲ್ಲನ ಹಾಕೋತಾ ಇದ್ದೀವಿ. ಬೆಲ್ಲ ಹಾಕೊಳ್ಳೋದ್ರಿಂದ ಹುಳಿ, ಉಪ್ಪು, ಖಾರ ಹಾಗೆ ಸ್ವಲ್ಪ ಸ್ವಲ್ಪ ಸಿಹಿ ಒಂದು ರುಚಿ ಬರುತ್ತಲ್ಲ, ಅದು ತುಂಬ ಚೆನ್ನಾಗಿ ಅನಿಸುತ್ತೆ. ನೋಡಿ, ಬೆಲ್ಲ ಹಾಕಿದ್ಮೇಲೂ ಕೂಡ ಇದು ಚೆನ್ನಾಗಿ ಕುದಿ ಬರುತ್ತೆ. ನಾವು ಹಾಕಿರುವಂಥ ಬೆಲ್ಲ ಚೆನ್ನಾಗಿ ಕರಗಬೇಕು. ನೋಡಿ, ಈ ರೀತಿಯಾಗೆ ಚೆನ್ನಾಗೆ ಕುದಿ ಬರ್ತಾ ಇದೆ, ನೋಡ್ತಾ ಇರ್ಬೋದು. ಇದು ಚೆನ್ನಾಗಿ ಕುದಿ ಬಂದ ಮೇಲೆ ಅದನ್ನು ಎತ್ತಿಟ್ಕೊಂಡು ಇಲ್ಲಿ ನಾವು ಸಪ್ರೇಟಾಗಿ ಒಂದು ಚಿಕ್ಕ ಬಾಣಲಿಗೆ 1 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿ ಈರುಳ್ಳಿನ ಹಾಕಿ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತಾ ಇದ್ದೀವಿ. ಇದನ್ನು ನಾವು ಡೈರೆಕ್ಟಾಗಿ ಈರುಳ್ಳಿನ ಒಗ್ಗರಣೆಗೆ ಹಾಕೋಬೋದು. ಆದರೆ ಒಗ್ಗರಣೆಗೆ ಹಾಕೋದ್ರಿಂದ ಈರುಳ್ಳಿಗೆ ಹುಳಿ ತುಂಬ ಜಾಸ್ತಿ ಹಿಡಿದ್ಬಿಡುತ್ತೆ, ಆಗ ರುಚಿ ಚೆನ್ನಾಗೇ ಇರಲ್ಲ. ಆದ್ದರಿಂದ ಈ ರೀತಿಯಾಗಿ ನಾವು ಸಪ್ರೇಟಾಗಿ ಈರುಳ್ಳಿನ ಎಣ್ಣೆಯಲ್ಲಿ ಫ್ರೈ ಮಾಡಿ ಲಾಸ್ಟ್ನಲ್ಲಿ ಹಾಕೊಳ್ಳೋದ್ರಿಂದ ಈರುಳ್ಳಿಲೂ ಕೂಡ ಸ್ವಲ್ಪ ಹುಳಿ ಅಂಶ ಅನ್ನೋದು ಕಡಿಮೆ ಇರುತ್ತೆ, ರುಚಿನೂ ಕೂಡ ತುಂಬ ಚೆನ್ನಾಗಿರುತ್ತೆ. ನೋಡಿ, ಈ ರೀತಿಯಾಗಿ ಈರುಳ್ಳಿ ಚೆನ್ನಾಗಿ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಆದಮೇಲೆ ಈಗ ನಾವು ಇದಕ್ಕೆ ರೆಡಿ ಮಾಡ್ಕೊಂಡಿರೋದಕ್ಕೆ ನಾವು ಈರುಳ್ಳಿನ ಹಾಕ್ಕೋತಾ ಇದ್ದೀವಿ.
ನೋಡಿ, ಈರುಳ್ಳಿನ ಹಾಕಿ ಚೆನ್ನಾಗೆ ಮಿಕ್ಸ್ ಮಾಡಿಕೊಂಡ್ರೆ ಆಗೋಯ್ತು. ಬೆಳ್ಳುಳ್ಳಿ ಹುಳಿ ತೊಕ್ಕು ರೆಸಿಪಿ ಬಿಸಿ ಬಿಸಿ ಅನ್ನಕ್ಕೆ ಸಖತ್ತಾಗಿರುವಂಥ ಕಾಂಬಿನೇಷನ್ ರೆಡಿಯಾಗೋಗುತ್ತೆ. ಬ್ಯಾಚುಲರ್ಸ್ಗಂತೂ ಮಾಡಿಸಿರುವಂಥ ಒಂದು ರೆಸಿಪಿ ಇದು. ಹುಳಿ, ಉಪ್ಪು, ಖಾರ, ಸಿಹಿ ಎಲ್ಲ ಅಂಶಗಳು ಇರುವಂಥ ಒಂದು ರೆಸಿಪಿ ಇದು. ತುಂಬ ಚೆನ್ನಾಗಿರುತ್ತೆ, ತುಂಬ ಕ್ವಿಕ್ ಪಟಾಪಟ್ ಅಂತ ಆಗುತ್ತೆ. ಈ ಒಂದು ರುಚಿಯಾಗಿರುವಂಥ ರೆಸಿಪಿ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದರೆ ಅಮ್ಮಾಸ್ಗೆ ರುಚಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಈ ಒಂದು ಕ್ವಿಕ್ ರೆಸಿಪಿನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೂ ಶೇರ್ ಮಾಡಿ. ನೀವು ಕೂಡ ಟ್ರೈ ಮಾಡಿ ರೆಸಿಪಿ ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸೋದನ್ನ ಮರಿಬೇಡಿ. ಹಾಗೆ ಬೆಳ್ಳುಳ್ಳಿನೂ ಕೂಡ ನಮ್ಮ ಗಟ್ ಹೆಲ್ತ್ಗೆ ತುಂಬ ಒಳ್ಳೆಯದು. ಹಾಗೆ ಹುಣಸೆ ಹಣ್ಣು ಕೂಡ ನಮ್ಮ ಹೊಟ್ಟೆ ತುಂಬ ಕ್ಲೀನ್ ಆಗೋಕ್ಕೆ ಸಹಾಯ ಮಾಡುತ್ತೆ, ತುಂಬ ಹೆಲ್ದಿ ಕೂಡ ಹೌದು. ಇದೇ ಥರ ತುಂಬ ಹೆಲ್ದಿ, ಸಿಂಪಲ್, ಡಿಫ್ರೆಂಟ್ ರೆಸಿಪೀಸ್ಗಾಗಿ ಅಮ್ಮಾಸ್ ಕೈ ರುಚಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಫಾಲೋ ಮಾಡ್ತಾಯಿರಿ. ಹಾಗೆ ಬೆಲ್ ಐಕಾನ್ನ ಕ್ಲಿಕ್ ಮಾಡ್ಕೊಳ್ಳಿ. ಆಗ ನಾವು ಹಾಕುವಂಥ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ಮೊದಲು ಬಂದು ತಲುಪುತ್ತೆ, ನೀವೇ ಮೊದಲು ನೋಡ್ಬೋದು ಅಂತ ಹೇಳ್ತಾ ಈ ಒಂದು ರೆಸಿಪಿನ ನೀವು ಕೂಡ ಟ್ರೈ ಮಾಡಿ. ಹಾಗೆ ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕಾಗಿ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು.